ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕನ್ನಡ ಪುಸ್ತಕಗಳನ್ನು ಖರೀದಿಸಿ ಇತರರಿಗೂ ಖರೀದಿಸಿ ಓದುವಂತೆ ತಿಳಿಸಿದ ಎಸ್ಪಿ ಚನ್ನಬಸವಣ್ಣ. ತುಮಕೂರು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬೈಕ್ ರ್ಯಾಲಿ. ಭಗತ್ ಸಿಂಗ್ ರಾಜ್ಗುರು ಸುಖದೇವ ಬಲಿದಾನ ದಿವಸ ಪ್ರಯುಕ್ತ ವೀರ ನಮನ. ಸುದ್ದಿಯ ವಿವರಗಳು. ಕನ್ನಡ ಪುಸ್ತಕಗಳು ಓದುಗರಿರುವ ಜಾಗದಲ್ಲಿ ಸಿಗುವಂತಾಗಬೇಕೆಂಬ ದೂರದೃಷ್ಟಿಯನ್ನಿಟ್ಟುಕೊಂಡು ವೀರಲೋಕ ಬುಕ್ಸಿನ ವೀರಕಪುತ್ರ ಶ್ರೀನಿವಾಸ್ ಅವರು ಕನ್ನಡ ಸ್ವಯಂ ಕೃಷಿ ಯೋಜನೆ ಪ್ರಾರಂಭಿಸಿದ್ದು, ಈ ಯೋಜನೆಯು ಗಡಿ ಜಿಲ್ಲೆ ಬೀದರ್ನಲ್ಲಿ ಗುರುನಾಥ್ ರಾಜ್ಗಿರ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನಡೆಯುತ್ತಿದ್ದು, ಜಿಲ್ಲೆಯಲ್ಲಿ ಇದೊಂದು ಉತ್ತಮ ಬೆಳವಣಿಗೆಯಾಗಿದೆ. ಈ ಯೋಜನೆಯ 4ನೇ ಭಾನುವಾರದಂದು ಬೀದರ್ ನಗರದ ಶಿವನಗರ್ ಫುಟ್ಪಾತ್ ಬಳಿಯ ವೀರಲೋಕ ಬುಕ್ ಸ್ಟ್ಯಾಂಡ್ಗೆ ಜಿಲ್ಲೆಯ ಕ್ರಿಯಾಶೀಲ ಹಾಗೂ ಪುಸ್ತಕ ಪ್ರೇಮಿ ಎಂದೇ ಖ್ಯಾತ ಪಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಚನ್ನಬಸವಣ್ಣ ಅವರು ಭೇಟಿ ನೀಡಿ ಕನ್ನಡ ಪುಸ್ತಕಗಳನ್ನು ಖರೀದಿಸಿ ಇತರರಿಗೂ ಖರೀದಿಸಿ ಓದುವಂತೆ ತಿಳಿಸಿದರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಾರ್ವಜನಿಕರೊಂದಿಗೆ ಚರ್ಚಿಸಿದರು. ಜನಪರ ಹಾಗೂ ಜೀವಪರ ಕಾಳಜಿನಿಟ್ಟುಕೊಂಡು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರ ಜೊತೆಗಿನ ಟ್ರಾಫಿಕ್ ಬಗ್ಗೆನೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಎಸ್ಪಿ ಅವರಿಗೆ ಪುಸ್ತಕಗಳು ಎಂದರೆ ಅಚ್ಚುಮೆಚ್ಚು. ಅದಕ್ಕೆ ಇಂದು ಬುಕ್ ಸ್ಟ್ಯಾಂಡ್ಗೆ ಭೇಟಿ ನೀಡಿ ಪುಸ್ತಕ ಖರೀದಿಸಿ ವೀರಲೋಕದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಬಳಿಕ ಬುಕ್ ಬಾಯ್ಗೆ ಆತ್ಮೀಯವಾಗಿ ಗೌರವಿಸಿದರು. ಬೀದರ್ ಗಡಿನಾಡ ಜಿಲ್ಲೆ, ಈ ಒಂದು ಕರ್ನಾಟಕದ ಕಿರೀಟ ಬೀದರ್ನಲ್ಲಿ ಇವಾಗ ವೀರಲೋಕದಿಂದ ನಮ್ಮ ಗುರುನಾಥ್ ಅವರು ಇಲ್ಲಿ ಎವ್ರಿ ಸಂಡೇ ಏನಂದರೆ ಇಲ್ಲಿ ಎಲ್ಲ ಸುಮಾರು ಜನ ವಾಕಿಂಗ್ ಬರ್ತಾರೆ, ವಾಯುವಿಹಾರ ಮಾಡಲಿಕ್ಕೆ ಬರ್ತಾರೆ. ಅವರಿಗೆ ಒಂದು ಪುಸ್ತಕದ ಒಂದು ಉಚ್ಚರಿಸಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಯಾಕಂದರೆ ಕನ್ನಡ ಸಾಹಿತ್ಯದ ಎಲ್ಲ ಮೇರು ಕೃತಿಗಳು, ಮೇರು ಲೇಖಕರು ಬರೆದಂಥವರು ಮತ್ತು ನಮ್ಮ ಗಡಿನಾಡಿನ ಸಾಹಿತಿಗಳು ಕೂಡ ಬರೆದಂಥ ಪುಸ್ತಕಗಳನ್ನು ಇಲ್ಲಿ ಅವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಬೀದರ್ ನಗರದ ಮತ್ತು ಬೀದರ್ ಜಿಲ್ಲೆಯ ನಾಗರಿಕರು ಬಂದವರು ಏನಂದರೆ ಈ ಪುಸ್ತಕಗಳನ್ನು ತೆಗೆದುಕೋಬೇಕು. ಯಾಕೆಂದರೆ ನಾವು ಕನ್ನಡ ಪ್ರೀತಿಯನ್ನು ಈ ಗಡಿನಾಡಲ್ಲಿ ಬೇರೆಲ್ಲ ಕಡೆಗಳಿಗಿಂತಲೂ ಹೆಚ್ಚು ನಾವು ಏನಂದರೆ ಬೆಳೆಸಬೇಕು. ಆ ಜವಾಬ್ದಾರಿ ಏನಂದರೆ ನಮ್ಮ ಮೇಲಿದೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಪುಸ್ತಕಗಳನ್ನು ನಾವು ಏನಂತಂದರೆ ಅವರಿಗೆ ಕೊಡಬೇಕು, ಅವ್ರು ಓದಬೇಕು. ಅವರ ಜ್ಞಾನ ಏನಂದರೆ ಇನ್ನೂ ವಿಸ್ತಾರ ಆಗಬೇಕು. ಯಾಕಂದರೆ ಪುಸ್ತಕಗಳು ಓದೋದ್ರಿಂದ ನಮ್ಮ ಜ್ಞಾನ ಭಾಳ ವಿಸ್ತಾರ ಆಗ್ತದೆ, ಅನುಭವಗಳು ವಿಸ್ತಾರ ಆಗ್ತದೆ. ಸೊ ಅದರಿಂದ ಏನಂದರೆ ಜೀವನದಲ್ಲೂ ಕೂಡ ಎಂತಹ ಸಂದರ್ಭಗಳಲ್ಲಿ ಕೂಡ ನಾವು ಏನಂತಂದರೆ ಬಹಳಷ್ಟು ನಮ್ಮ ಯಶಸ್ಸು ಏನು ಪಡಿಬೇಕಾಗ್ತದೆ, ಅದಕ್ಕೆ ಏನಾದರೂ ಪುಸ್ತಕಗಳ ಕೊಡುಗೆ ಭಾಳ ಇರ್ತದೆ. ಜೀವನದ ಎಲ್ಲ ಸವಾಲುಗಳನ್ನು ಕೂಡ ನಾವು ಎದುರಿಸ್ಬೇಕು. ಯಾಕಂದರೆ ಅಷ್ಟು ಏನಂದರೆ ಅದ್ಭುತವಾದಂತಹ ಕೃತಿಗಳನ್ನು ಇಲ್ಲೆಲ್ಲ ತಂದಿಟ್ಟಿದ್ದಾರೆ. ಯುವಕರು, ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಕೂಡ ಏನಂದರೆ ಇಲ್ಲಿ ಬಂದಾಗ ಇವುಗಳನ್ನ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಕೊಡಿ, ನೀವು ಓದಿ ಮತ್ತು ಪುಸ್ತಕ ಪ್ರೀತಿಯನ್ನು ಎಲ್ಲರಲ್ಲೂ ಬೆಳೆಸಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ತುಮಕೂರು ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ವ್ಯವಸ್ಥಿತ ಮತದಾರರಿಗೆ ಅರಿವು ಹಾಗೂ ಚುನಾವಣೆಯಲ್ಲಿ ಭಾಗವಹಿಸುವಿಕೆ ಎಸ್ವಿಇಪಿ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸ್ವೀಪ್ ಸಮಿತಿ ಅಧ್ಯಕ್ಷರು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ಬೈಕ್ ಕ್ಲಬ್ನವರು ಸೇರಿ ಸುಮಾರು 300ಕ್ಕೂ ಹೆಚ್ಚು ಬೈಕ್ ಸವಾರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ಸದರಿ ರ್ಯಾಲಿಯು ಹೆಗ್ಗೆರೆಯಿಂದ ಆರಂಭವಾಗಿ ಭೀಮಸಂದ್ರ, ಗುಬ್ಬಿ ರಿಂಗ್ ರೋಡ್, ದಿಬ್ಬೂರ್ ರಸ್ತೆ, ಗಾರ್ಡನ್ ರಸ್ತೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಂತಿಮಗೊಳಿಸಲಾಯಿತು. ಎಲ್ಲರೂ ಕಡ್ಡಾಯವಾಗಿ
ಭಾರತ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಭಾರತಾಂಬೆಯ ಹೆಮ್ಮೆಯ ಪುತ್ರ ಕ್ರಾಂತಿಕಾರಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ ಅವರ ಬಲಿದಾನ ದಿವಸದ ಪ್ರಯುಕ್ತ ಬೀದರ್ ನಗರದ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ವೀರ ನಮನ ಸಲ್ಲಿಸಲಾಯಿತು. ವಿದ್ಯಾರ್ಥಿಗಳಾದ ನಾವುಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಲಕ್ಷಾಂತರ ವೀರ ಯೋಧರ ಬಲಿದಾನವನ್ನು ಸ್ಮರಿಸಬೇಕು. ಭಗತ್ ಸಿಂಗ್ ಅವರ ವಿಚಾರಧಾರೆಗಳು, ಚಿಂತನೆಗಳನ್ನು ಮೈಗೂಡಿಸಿಕೊಂಡು ನಾವು ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಮತ್ತು ಸಮಾಜ ಸೇವಾ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಕಾರ್ಯನಿರ್ವಹಿಸುತ್ತಿದೆ. ಒಳ್ಳೆ ನಾಗರಿಕರಾಗಿ ಬದುಕಲು ಪ್ರಯತ್ನಿಸಬೇಕು. ಈ ವಿದ್ಯಾರ್ಥಿ ಜೀವನ ಕೇವಲ ದೇಹ ಪ್ರೇಮಕ್ಕೆ ಸೀಮಿತಗೊಳಿಸಿದೆ, ರಾಷ್ಟ್ರ ಪ್ರೇಮ ಬೆಳೆಸಿಕೊಳ್ಳಬೇಕು ಎಂದು ಡಾಕ್ಟರ್ ಸಂತೋಷ್ ಕುಮಾರ್ ಎಬಿವಿಪಿ ನಗರಾಧ್ಯಕ್ಷರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಶಿಕಾಂತ್, ಜಿಲ್ಲಾ ಸಂಚಾಲಕ ಸಾಯಿ ಕಿರಣ್, ನಾಗರಾಜ್, ಅಮರ್, ಓಂಕಾರ್, ಶ್ರೀನಿವಾಸ್, ಸಂಗೀತ ಇನ್ನಿತರರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಬೇಸಿಗೆ ಇರುವುದರಿಂದ ಈಗ ಹೆಚ್ಚಿನ ಮದುವೆ ಹಾಗೂ ಸಾಮೂಹಿಕ ವಿವಾಹಗಳು ಹೆಚ್ಚಾಗಿ ನಡೆಯುತ್ತಿವೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಗಳು ನಡೆಯದಂತೆ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಬೇಕೆಂದು ಬೀದರ್ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಗೋವಿಂದ್ ರೆಡ್ಡಿ ಹೇಳಿದರು. ಅವರು ಶುಕ್ರವಾರ ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಾಲ್ಯ ವಿವಾಹ ನಡೆಯುತ್ತಿದೆ ಎಂಬ ದೂರು ಕಂಡು ಬಂದ ತಕ್ಷಣ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿ ಅದು ನಿಜವಾಗಿದ್ದರೆ ಸಂಬಂಧಿಸಿದವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಅಂದಾಗ ಮುಂದೆ ಬಾಲ್ಯ ವಿವಾಹಗಳು ನಡೆಯುವುದಿಲ್ಲ. ಎಲ್ಲ ಭಾಗಿದಾರ ಇಲಾಖೆಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪಾತ್ರ ಬಹಳ ಮುಖ್ಯವಾಗಿದ್ದು ಈ ಕುರಿತು ಹೆಚ್ಚಿನ ನಿಗಾ ವಹಿಸಬೇಕೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಪ್ರಭಾಕರ್ ಅವರಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಲೋಕಸಭಾ ಚುನಾವಣೆ 2024ರ ಪ್ರಯುಕ್ತ ಇಂದು ಬಿಜೆಪಿ ಚಿಂಚೋಳಿ ಮಂಡಲದ ಸಭೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಆದ ಆರ್ ಅಶೋಕ್ ಅವರೊಂದಿಗೆ ಕೇಂದ್ರ ಸಚಿವ ಭಗವಂತ್ ಖೂಬ ಪಾಲ್ಗೊಂಡರು. ಬಿಜೆಪಿ ಕಾರ್ಯಕರ್ತರು ಮತ್ತೊಮ್ಮೆ ಮೋದಿ ಸರ್ಕಾರ ಘೋಷವಾಕ್ಯದೊಂದಿಗೆ ಚಿಂಚೋಳಿ ಮಂಡಲದಿಂದ 40,000 ಮತಗಳ ಲೀಡ್ ನೀಡುವುದಾಗಿ ಕಾರ್ಯಕರ್ತರು ಮತ್ತು ಕೇಂದ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಎಲ್ಲ ಕಾರ್ಯಕರ್ತರ ಪರವಾಗಿ ವಾಗ್ದಾನ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್, ಮಂಡಲ ಅಧ್ಯಕ್ಷದ ವಿಜಯಕುಮಾರ್ ಚೆಂಗೆಂಟ, ವಿಭಾಗದ ಸಹ ಪ್ರಭಾರಿಗಳಾದ ಈಶ್ವರ್ ಸಿಂಗ್ ಠಾಕೂರ್, ಸ್ಥಳೀಯ ಮುಖಂಡರು ಮತ್ತು ಬೂತ್ ಮಟ್ಟಕ್ಕೆ ಮೇಲ್ಪಟ್ಟ ಎಲ್ಲ ಕ್ಷೇತ್ರದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.